ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 13. ಈ ಕಥೆಯ ಲೇಖಕರು ಚೈತ್ರಾ ಭಟ್. ನಿತ್ಯಾನಂದ ಹಾಗೂ ಪುರಂದರ ತೋಟಕ್ಕೆ ಅಂಟಿಕೊಂಡಂತೆ ಹರಿಯುವ ಪುಟ್ಟ ತೊರೆಯದು. ಆ ತೊರೆಯ ಆಚೆಗೆ ಇರುವುದೇ ಆಚೆಕೇರಿ. ಹಳ್ಳದ ಆ ಕಡೆ ಮತ್ತು ಈ ಕಡೆ 2 ಭಾಗವಾಗಿದೆ ಹಳ್ಳಿ. ಆದರೆ ಅನ್ಯೂನ್ಯತೆ ಒಂದೇ. ವರ್ಷ ಪೂರ್ತಿ ನೀರು ಸಮೃದ್ಧಿಯಾಗಿ ಶಾಂತವಾಗಿ ತುಂಬಿ ಹರಿಯುವ ಹಳ್ಳ ಮಳೆಗಾಲದಲ್ಲಿ ಮಾತ್ರ ರಭಸದಿ ಹರಿಯುತ್ತದೆ. ಹಾಗಾಗಿ ತಾರಿಣಿ ನೀರಿಗೆ ಇಳಿಯದೆ ತೋಟದ ಅಂಚಿನಲ್ಲಿ ಇರುವ ದೊಡ್ಡ ಕಲ್ಲಿನ ಮೇಲೆ ಕುಳಿತಳು. ಪರೀಕ್ಷೆಯ ಸಮಯದಲ್ಲಿ ಓದಿಕೊಳ್ಳಲು ಅವಳು ಬರುವುದು ಇಲ್ಲಿಯೇ, ಬೇಸರವಾದಾಗ ಬರುವುದು ಇಲ್ಲಿಗೆ. ಆಚೆ ಕೇರಿಯ ಅವಳ ಗೆಳತಿ ಪವಿತ್ರ ಅತ್ತ ಕಡೆಯಿಂದ ಹಾಡಿದರೆ ಇತ್ತ ಕಡೆಯಿಂದ ಇವಳು ಆಡುತ್ತಾಳೆ. ಇಬ್ಬರ ಸ್ನೇಹವು ತೊರೆಯ ಹಾಗೆ ಹರಿಯುತ್ತಿದೆ. ರಜೆಯ ಸಮಯದಲ್ಲಿ ಇಬ್ಬರ ಭೇಟಿ ಹುಣಸೆ ಹಣ್ಣಿನ ಗುಡ್ನಿ. ಹುಣಸೆ ಹಣ್ಣು, ಸೂಜಿ ಮೆಣಸು, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ ಹಾಕಿ ಜಜ್ಜುಂಡೆ ಮಾಡಿ ತಿನ್ನುವುದು. ಮನೆಯಲ್ಲಿ ಮಾಡಿದ ತಿಂಡಿಗಳನ್ನು ಇಬ್ಬರು ಕುಳಿತು ಸವಿಯುವುದು ಇದೇ ತೊರೆಯ ಬದಿಯಲ್ಲಿ. ಬೇಸಿಗೆಯಲ್ಲಿ ಗೆಳತಿಯರಿಬ್ಬರು ಹಳ್ಳಕ್ಕೆ ಕಟ್ಟಿದ್ದ ಮಡುವಿನಲ್ಲಿ ಸ್ನಾನ ಮಾಡುವುದು ಇದೆ. ಒಟ್ಟಾರೆ ಈ ಹಳ್ಳ ಅವಳಿಷ್ಟದ ಜಾಗ. ಹಳ್ಳದ ನೀರಿನ ಸದ್ದು ಅವಳ ಹೃದಯದ ಭಾವಗಳು, ಪ್ರಕೃತಿಯ ಮಡಿಲು, ಹಕ್ಕಿಗಳ ಚಿಲಿಪಿಲಿ, ತೋಟದಲ್ಲಿ ಅಡಿಕೆ ಮೊಗ್ಗನ್ನು ಹೆಕ್ಕಿ ತಿನ್ನುವ ಹಕ್ಕಿಗಳ ಗಾಯನ ಎಲ್ಲ ನೋವನ್ನು ಮರೆಸುತ್ತದೆ, ಮನಸ್ಸಿಗೆ ನೆಮ್ಮದಿಯನ್ನಿಡುತ್ತದೆ ಎಂಬ ನಂಬಿಕೆ ಅವಳದ್ದು. ಹಾಗಾಗಿ ಆಗಾಗ ಅಲ್ಲಿಗೆ ಬಂದು ಸಮಯ ಕಳೆಯುತ್ತಾಳೆ. ಸಮುದ್ರದ ಬೋರ್ಗರೆತಕ್ಕಿಂತ ತೊರೆಯ ಜುಳುಜುಳು ನಾದವೇ ಪ್ರಿಯ ಹುಡುಗಿಗೆ. ಕೆಲವೊಮ್ಮೆ ತನ್ನ ಮಾತನ್ನು ಅದರ ಜೊತೆ ಅರಿಯಬಿಡುತ್ತಾಳೆ, ಮನದ ಭಾವಗಳನ್ನೂ ಸಹ. ನೀರನ್ನೇ ನೋಡುತ್ತಾ ಕುಳಿತವಳು ತನ್ನ ಮನಸ್ಸಿನ ಬೇಸರಕ್ಕೆ ಕಾರಣ ಹುಡುಕಲು ಶುರು ಮಾಡಿದ್ದಾಳೆ. ನಾನು ಹುಲಿಯನ್ನು ಪ್ರೀತಿಸುತ್ತೇನೆ ಎಂಬುದು ಗೊಂದಲ, ಇಷ್ಟವಂತೂ ಇದ್ದೇ ಇದೆ. ಇಬ್ಬರೂ ಸ್ನೇಹದ ಪರದಿ ದಾಟಿ ಮುಂದೆ ಹೋಗಿದ್ದರೆ ಆತ ತನ್ನನ್ನೇ ನೋಡಿ ಮೈಮರೆಯುವುದು ಏಕೆ? ಅವನ ನೋಟ ನನ್ನ ಹೃದಯದಲ್ಲಿ ಕಚಗುಳಿ ಇಡುವುದಾದರೂ ಏಕೆ? ಇದು ಪ್ರೀತಿಯೇ ಅಥವಾ ಆತ್ಮೀಯ ಸ್ನೇಹದ ಪರಾಕಾಷ್ಠೆಯೋ? ಇಂಥದ್ದೇ ಯೋಚನೆ ಮನದಲ್ಲಿ ಸುಳಿದಾಡಲು ಪುಟ್ಟ ಪುಟ್ಟ ಕಲ್ಲನ್ನು ನೀರಿಗೆ ಬಿಸಾಕುತ್ತಿದ್ದಳು. ಸ್ವಲ್ಪ ಸಮಯ ಕಳೆದು ಹೆಜ್ಜೆ ಸಪ್ಪಳದ ಅನುಸರಿಸಿ ಬೆನ್ನ ಹಿಂದೆ ಯಾರೂ ಬಂದು ನಿಂತ ಅನುಭವವಾಗಿತ್ತು. ಅದಕ್ಕಿಂತ ಹೆಚ್ಚು ಆತ ಪೋಣಿಸಿಕೊಂಡ ಪರ್ಫ್ಯೂಮ್ ಪರಿಮಳ ಅವಳನ್ನು ತಲುಪಿ ಬಂದವ ಹುಲಿ ಎಂದು ತಿಳಿಯಲು ಜಾಸ್ತಿ ಸಮಯ ಹಿಡಿಯಲಿಲ್ಲ. ಅವನು ತನ್ನ ಹಿಂದೆಯೇ ನಿಂತಿದ್ದಾನೆ ಎಂಬ ಅರಿವಿದ್ದರೂ ಹಿಂದೆ ತಿರುಗಿ ನೋಡುವ ಸಾಹಸ ಮಾಡಲಿಲ್ಲ ಹುಡುಗಿ. ಆಗಲೇ ಹೃದಯದ ಮೂಲೆಯಲ್ಲಿ ಸಣ್ಣಗೆ ನಡುಕ ಶುರುವಾಗಿತ್ತಲ್ಲ, ಅದರ ಹಿಂದೆ ಅವನ ಮೇಲೆ ಬಂದ ಮುನಿಸಿತ್ತಲ್ಲ, ಅವನ ಇರುವಿಕೆ ಮರೆತು ಕುಳಿತಳು. ಯಾಕೆ ಗುಳ್ಳಿ, ನಾನು ಬಂದರೆ ತಿರುಗಿ ನೋಡಲ್ಲ ಎನ್ನುತ್ತಾ ಅವಳಿಂದ ತುಸು ದೂರ ಜಾಗ ಮಾಡಿಕೊಂಡು ಕೂರುತ್ತಾ ಅವಳೊಮ್ಮೆ ತಲೆ ಎತ್ತಿ ನೋಡಿ ಕಿರುನಗು ಬೀರಿ ಮತ್ತೆ ನೀರಿನತ್ತ ಮುಖ ಮಾಡಿ ಕುಳಿತಳು. ಯಾಕೆ, ಹುಲಿ ಕಂಡ್ರೆ ಭಯಾನಾ ಎಂದ ಅವಳನ್ನು ನೋಡಿ. ಇಲ್ಲ. ಮತ್ತೆ ಕೋಪನಾ? ಕೋಪ ಯಾಕೆ ಮಾಡಿಕೊಳ್ಳಿ. ಮತ್ತೆ ಪ್ರೀತಿ ಎಂಬ ಹುಲಿಯ ಮಾತು ಕೇಳಿ ತಟ್ಟನೆ ತಲೆ ಎತ್ತಿ ನೋಡಿದವಳು ಅಷ್ಟೇ ವೇಗವಾಗಿ ತಲೆ ತಗ್ಗಿಸಿದಳು. ಹೃದಯ ತನ್ನ ಅಳಿ ತಪ್ಪಲು ಇದಕ್ಕಿಂತ ಹೆಚ್ಚಿನ ಪದ ಬೇಕೇ? ಯಾಕೆ ಕುಳ್ಳಿ, ಹುಲಿ ಮೇಲೆ ಪ್ರೀತಿ ಇಲ್ವಾ ಎಂಬ ಅವನ ಮಾತಿಗೆ ಸಣ್ಣಗೆ ಕಂಪಿಸಿದಳು ಹುಡುಗಿ. ಏನು ಹೇಳಬೇಕು ತಿಳಿಯದೆ ಮೌನವಾಗಿ ಕುಳಿತವಳನ್ನು ಕಾಣುತ್ತಾ ಕುಳಿತ ಹುಲಿ ಅವನು ತನ್ನನ್ನೇ ನೋಡುತ್ತಿದ್ದಾನೆ ಎಂದು ತಿಳಿದವಳು ಮತ್ತಷ್ಟು ಮುದುಡಿದಳು. ಯಾಕೆ ಕುಳ್ಳಿ, ನನ್ನನ್ನು ನೋಡಲ್ವಾ? ನಿಜವಾಗಿಯೂ ನಾನು ಹುಲಿಯ ಥರ ಕಾಣಿಸ್ತೀನಾ ಎನ್ನುತ್ತಾ ಹಾಗೆ ತನ್ನ ಮೊಬೈಲ್ನಲ್ಲಿ ಅವಳ ಫೋಟೋ ಕ್ಲಿಕ್ಕಿಸಿಕೊಂಡ. ಕೈ ಅಡ್ಡ ಹಿಡಿದಳು. ಅಷ್ಟರೊಳಗೆ ಆತ ಫೋಟೋ ಕ್ಲಿಕ್ಕಿಸಿದ್ದ. ಆತನೆಡೆಗೆ ಹುಸಿ ಕೋಪದ ನೋಟ ಬೀರಿದಳು. ನೋಡು ಕುಳ್ಳಿ, ಹೇಗೆ ಕಾಣಿಸ್ತೀಯಾ ಅಂತ. ಫೋನ್ ಅವಳೆದುರು ಹಿಡಿದಿದ್ದ. ನಾಚಿಕೊಂಡ ಅವಳ ಅರ್ಧ ಮುಖ ಮಾತ್ರ ಕಾಣಿಸಿತ್ತು. ತಲೆಗೆ ಎಣ್ಣೆ ಹಾಕಿಕೊಂಡು ಕೂದಲನ್ನು ಒಟ್ಟಾಗಿ ಸೇರಿಸಿ ಗಂಟು ಹಾಕಿದ್ದಳು. ಪುಟ್ಟ ಬಿಂದಿ, ಅವಳು ಹಾಕಿದ ಸ್ಲೀವ್ಲೆಸ್ ಶರ್ಟಲ್ಲಿ ಸ್ಪಷ್ಟವಾಗಿ ಕಾಣುವ ತೋಳ ಮೇಲಿನ ಮಚ್ಚೆ, ಮುಖಕ್ಕಂಟಿಕೊಂಡಿರುವ ಮುಂಗುರುಳು. ಚೆನ್ನಾಗಿ ಬಂದಿತ್ತು ಫೋಟೋ. ಯಾಕೆ ಫೋಟೋ ತೆಗೆದದ್ದು? ಅದು ನನ್ನ ಪರ್ಮಿಷನ್ ಇಲ್ಲದೆ. ಹುಸಿ ಕೋಪ ಅವಳದ್ದು, ಅದು ಆತನಿಗೂ ಗೊತ್ತು.
ನಿನ್ನ ಫೋಟೋ ತೆಗೆಯೋಕೆ ಪರ್ಮಿಷನ್ ಯಾಕೆ? ಮತ್ತೆ ಮೌನ ಅವಳದ್ದು. ಅಣ್ಣನ ಜೊತೆ ಅಷ್ಟೊಂದು ಮಾತಾಡ್ತೀಯಾ, ಸಲುಗೆಯಿಂದ ಇರ್ತೀಯಾ, ಆದರೆ ನಾನು ಎದುರು ಬಂದರೆ ಮಾತಾಡಲ್ಲ, ನನ್ನ ಮುಖ ನೋಡಲ್ಲ, ಯಾಕೆ? ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ ಎಂದ ಅವಳ ಮೌನ ನೋಡಿ ಆತನೇ ಕೇಳಿದ್ದ. ಹಾಗೇನಿಲ್ಲ, ನಿಮ್ಮಣ್ಣ ನನಗೂ ಅಣ್ಣ, ಆದರೆ ನೀನು ಎಂದು ಸುಮ್ಮನಾದಳು. ನಾನು ಅಣ್ಣನ ನಿಂಗೆ ಎಂದವನ ಕಡೆ ನೋಡಿ ಇಲ್ಲ ಎಂಬಂತೆ ತಲೆಯಾಡಿಸಿದಳು. ಮತ್ತೆ ನಾನೇನು ನಿಂಗೆ? ಹುಲಿ ಕಂಡ್ರೆ ಭಯಾನ ತಾರಿಣಿ? ನಿನ್ನ ಜೊತೆ ಮಾತಾಡಬೇಕು ಅಂತ ನಿನ್ನ ಹುಡ್ಕೊಂಡು ಬಂದೆ, ಆದರೆ ನೀನು ಮಾತಾಡಲ್ಲ ತಾರಿಣಿ. ಇನ್ನು ಕೆಲವು ದಿನಗಳು ಮಾತ್ರ ನಾನು ಇಲ್ಲಿರೋದು, ಆಮೇಲೆ ತಡೆದು ಅವಳನ್ನೇ ನೋಡಿದ. ಅವಳು ಅವನನ್ನೇ ನೋಡುತ್ತಿದ್ದಳು, ಆದರೆ ಕಣ್ಣಾಲಿಗಳು ತುಂಬಿತ್ತು. ಹೋಗದಿದ್ದರಾಗದ ಎಂದಳು ಭಾರವಾದ ಮನಸ್ಸಿನಿಂದ. ಅದಕ್ಕೂ ಮೀರಿದ ಪದಗಳು ಬಾರದು ಅವನೆದುರಿದ್ದರೆ. ನಿನ್ನ ಗಂಡ ಫಾರಿನ್ನಲ್ಲಿ ಕೆಲಸ ಮಾಡಿದರೆ ನಿಂಗೆ ಖುಷಿ ಅಲ್ವಾ ಕುಳ್ಳಿ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಅವನ ಮಾತು ಅರ್ಥವಾಗಿ ತುಸು ಕಂಪಿಸಿದಳು. ಹೃದಯ ಬಡಿತ ಮತ್ತೆ ಏರಿತು. ಕಣ್ಣೊಳಗೆ ಸಾವಿರ ಚಿತ್ತಾರ ಮೂಡಿ ಮರೆಯಾಯಿತು. ಹರಿಯುವ ನದಿ, ತಂಪು ತಂಗಾಳಿ, ಪಕ್ಕದಲ್ಲಿ ಹುಲಿ, ನನ್ನ ಬಾಳಲ್ಲಿ ಎಷ್ಟು ಸುಂದರ ಈ ದಿನ ಎನಿಸಿತು. ಮೊದಲೇ ಮುದ್ದು ಮತ್ತು ಮುದ್ದಾಗಿ ಕಂಡಳು ನಾಚಿಕೆ ಏರಿ. ಹೇಳು ತಾರಿಣಿ, ನಿನ್ನ ಉತ್ತರ ನನ್ನ ಜೀವನದಲ್ಲಿ ಬಹಳ ಮಹತ್ವದ್ದು ಎಂದ ಈ ಬಾರಿ ಗಂಭೀರವಾಗಿ. ಏನು ಹೇಳಲಿ, ನನಗೆ ಒಂಥರ ಆಗ್ತಾ ಇದೆ. ಆಯಿತು, ನಾನು ಕೇಳಿದ್ದಕ್ಕೆ ಹೌದು ಅಥವಾ ಇಲ್ಲ ಅನ್ನು ಸಾಕು, ನನಗೆ ಅರ್ಥ ಆಗುತ್ತೆ ಎಂದು ಅವನೇ ಉಪಾಯ ಹೇಳಿದ. ಸರಿ ಎಂದು ತಲೆಯಾಡಿಸಿದಳು. ಇಲ್ಲಿ ತನಕ ನೀನು ನನ್ನ ಜೊತೆ ಮಾತನಾಡಿದ್ದಕ್ಕಿಂತ ಹೆಚ್ಚು ಕಣ್ಣಲ್ಲೇ ಮಾತನಾಡಿದ್ದೇ ಜಾಸ್ತಿ. ಯಾಕೆ, ಹುಲಿ ಕಂಡ್ರೆ ಭಯಾನ ಎಂದ ಮತ್ತೊಮ್ಮೆ. ಇಲ್ಲ. ಮತ್ತೆ ಈ ಹುಲಿ ಕಂಡ್ರೆ ನಾಚಿಕೆ ಆಗುತ್ತಾ? ಹೌದು. ಹುಲಿ ನೋಡೋಕೆ ಹ್ಯಾಂಡ್ಸಮ್? ಹೌದು. ಹಾಗಾದರೆ ಈ ಹುಲಿ ಮೇಲೆ ನಿನಗೆ ಪ್ರೀತಿ ಇದೆಯಾ? ಅವನನ್ನೇ ಒಂದು ಕ್ಷಣ ನೋಡಿದಳು. ಅದಕ್ಕೆ ಉತ್ತರ ಈಗಲೇ ಹೇಳಲಾಗದು ಹುಲಿ, ಯಾಕಂದರೆ ನಾನಿನ್ನೂ ಚಿಕ್ಕವಳು. ಜೀವನದ ನಿರ್ಧಾರ ತೆಗೆದುಕೊಳ್ಳುವ ಪ್ರಬುದ್ಧತೆಯಾಗಲಿ ಹಕ್ಕಾಗಲಿ ನನಗಿನ್ನೂ ಬಂದಿಲ್ಲ ಎಂಬುದು ನನ್ನ ಭಾವನೆ. ವೋಟರ್ ID ಕೂಡ ಬಾಡದವಳು. ಪ್ರೀತಿ ಬಗ್ಗೆ ನಿರ್ಧಾರ ಹೇಗೆ? ಆದರೆ ಇಲ್ಲ ಎಂದು ಹೇಳಲಾರೆ ಎಂದು ಹೇಳುತ್ತಿರುವವಳ ಮಾತನ್ನು ಅರ್ಧದಲ್ಲಿ ತಡೆದು, ಮತ್ತ್ಯಾಕೆ ನೀನು ಆಗಾಗ ನನ್ನನ್ನು ಕದ್ದು ಕದ್ದು ನೋಡೋದು? ಮೊದಲೆಲ್ಲ ನೀನು ಈಗಿರಲಿಲ್ಲ, ಈಗೀಗ ನಾನು ಎದುರು ಬಂದರೆ ತಗ್ಗಿಸಿದ ತಲೆ ಎತ್ತೋದಿಲ್ಲ. ಇದೆಲ್ಲ ಏನು? ಸುಮ್ಮನೆ ನನ್ನ ನೋಡೋದ ನೀನು? ಕಾಲೇಜಲ್ಲಿಯೂ ಹೀಗೆ ಮಾಡೋದ ನೀನು ಎಂದು ಹೊರಟಾಗಂದ. ಕೋಪಿಷ್ಟನಿಗೆ ಆಗಲಿ ಅವಳ ಮಾತಿನಿಂದ ಕೋಪ ಬಂದಾಗಿತ್ತು. ಪೂರ್ತಿ ಮಾತಾಡೋಕೆ ಬಿಡು ಪ್ಲೀಸ್, ಕೋಪ ಮಾಡ್ಕೋಬೇಡ ಕಂಪನಿ ತುಂಬಿಕೊಂಡು ಹೇಳಿದವಳ ನಡೆಗೆ ಪೂರ್ತಿ ಕರಗಿದ. ಅದೆಷ್ಟೋ ಕೋಪವೋ ನಮ್ಮ ಹುಲಿಗೆ, ಹೆಣ್ಣಿನ ಕಣ್ಣೀರಿಗೆ ಅಷ್ಟೇ ಬೇಗ ಕರಗುತ್ತಾನೆ. ಸಾರಿ ಕಣೆ, ಹೇಳು ಎಂದ. ನೀನು ಹೇಳಿದ್ದು ನಿಜ. ಮೊದಲೆಲ್ಲ ನಿನ್ನ ಜೊತೆ ಮಾತಾಡೋಕೆ ನನಗೇನು ಅನ್ನಿಸ್ತಾ ಇರಲಿಲ್ಲ, ಆದರೆ ಇತ್ತೀಚೆಗೆ ನಿನ್ನನ್ನು ನೇರವಾಗಿ ನೋಡಿದರೆ, ನೀನು ಹತ್ತಿರ ಬಂದರೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ನಿನ್ನ ಮಾತು ಕೇಳಿದ್ದೆ ಹೃದಯ ಕಂಪಿಸುತ್ತೆ. ಕೆಲವೊಮ್ಮೆ ನಿನ್ನ ಒರಟು ಮಾತು ಕೂಡ ನನಗಿಷ್ಟ ಆಗುತ್ತೆ. ನೀನು ನನಗೆ ಏನೇ ಅಂದರೂ ನಂಗೆ ಖುಷಿಯಾಗುತ್ತೆ ವಿನಃ ಬೇಸರ ಆಗಲ್ಲ. ನಿಜ, ನನಗೆ ನೀನು ಅಂದರೆ ತುಂಬ ಇಷ್ಟ. ನೀನು ಆಸ್ಟ್ರೇಲಿಯಾಗೆ ಹೋಗೋ ವಿಷಯ ಕೇಳಿ ನನಗೆ ಖುಷಿಯಾಗಲಿಲ್ಲ. ನೀನು ನನ್ನಿಂದ ದೂರ ಹೋಗ್ತೀಯಾ ಅಂತ ನೋವಾಯಿತು, ಅಳು ಬಂತು. ಆದರೆ ಇದನ್ನೇ ಪ್ರೀತಿ ಅಂತ ಹೇಗೆ ಹೇಳಲಿ? ಈಗ ತಾನೇ 16 ದಾಟಿ 17ಕ್ಕೆ ಬಿದ್ದ ಹುಡುಗಿ ನಾನು. ಮನೆಯವರ ಪಾಲಿಗೆ ನಾನಿನ್ನೂ ತುಂಬ ಚಿಕ್ಕವಳು. ಈಗ ತಾನೇ ಕಾಲೇಜು ಜೀವನ ಶುರುವಾಗಿದೆ. ಅಪ್ಪ ಅಮ್ಮ ನನ್ನ ಮೇಲೆ ಅತೀವ ನಂಬಿಕೆ ಇಟ್ಟು ಕಾಲೇಜಿಗೆ ಕಳುಹಿಸಿದ್ದಾರೆ. ಆ ನಂಬಿಕೆ ನಾನು ಉಳಿಸಿಕೊಳ್ಬೇಕು ಅಲ್ವಾ? ನೀನೇ ಹೇಳು, ನನ್ನ ಪ್ರೀತಿಯಲ್ಲಿ ಬೀಳುವಷ್ಟು ದೊಡ್ಡವಳ? ನನ್ನ ಮದುವೆಗೆ ಇನ್ನೂ ಕಡಿಮೆ ಎಂದರೂ 6-7 ವರ್ಷ ಸಮಯವಿದೆ. ಅಷ್ಟು ವರ್ಷದ ಅಂತರದಲ್ಲಿ ಏನು ಬೇಕಾದರೂ ಆಗಬಹುದು. ಇಷ್ಟು ಬೇಗ ಪ್ರೀತಿ ಅಂತ ಹೇಳಿ ಮುಂದೆ ಹುಲಿಯ ಕಣ್ಣಿಗೆ ಚಂದದ ಜಿಂಕೆ ಬಿದ್ದರೆ ಆಗ ಈ ಎಣ್ಣೆ ಮುಖದವಳು ಬೇಡವಾದರೆ? ಹಾಗಾಗಿ ಪ್ರೀತಿಯೋ ಇಲ್ಲವೋ ತಿಳಿಯದು. ನಾವಿಬ್ಬರು ಅಕ್ಕಪಕ್ಕದ ಮನೆಯವರು. ಇಬ್ಬರ ಮನೆಯವರ ಸಂಬಂಧ ತುಂಬ ಚೆನ್ನಾಗಿದೆ. ನೀನೇ ನಮ್ಮ ಜೀವನದಲ್ಲಿ ಬರಬೇಕು ಅನ್ನೋದು ದೈವ ನಿರ್ಣಯವಾಗಿದ್ದರೆ ಹಾಗೇ ಆಗುತ್ತೆ. ನನ್ನ ಮನದಲ್ಲಿ ನಿನಗೊಂದು ಸ್ಥಾನವಿದೆ. ಅದರ ಬಗ್ಗೆ ನನಗಿನ್ನೂ ಸ್ಪಷ್ಟತೆ ಇಲ್ಲ ಹುಲಿ ಎನ್ನುತ್ತಲೇ ಅವಳ ಕಣ್ಣು ಮಂಜಾಗಿತ್ತು. ನೀನು ಹೇಳಿದ್ದು 100ಕ್ಕೆ 100 ನಿಜ.
ಆದರೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ನಿನ್ನ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣಿಸಿತು. ಅಷ್ಟು ಸಾಕು ನನಗೆ. ಮುಂದೊಂದು ದಿನ ನನ್ನ ಪ್ರೀತಿಯೇ ನನ್ನ ಕೈ ಹಿಡಿತಾಳೆ. ಎಷ್ಟು ಜಿಂಕೆ ನನ್ನ ಕಣ್ಣೆದು ಸುಳಿದಾಡಿದ್ರು ಈ ಅರಳೆಣ್ಣೆ ಮುಖದವಳು ಅಂದರೆ ನನಗೆ ತುಂಬ ಇಷ್ಟ. ನಾನು ಆಸ್ಟ್ರೇಲಿಯಾಗೆ ಹೋಗೋದು ನನ್ನ ಕನಸನ್ನು ಸಾಕಾರಗೊಳಿಸಿಕೊಳ್ಳೋಕೆ. ಒಂದು ಸಲ ವಿದೇಶಕ್ಕೆ ಹೋಗಿ ಬಂದರೆ ಇಲ್ಲಿಯೂ ಕೆಲಸದಲ್ಲಿ ಒಳ್ಳೆ ಪೊಸಿಷನ್ ಸಿಗುತ್ತೆ. ನನಗೆ ಅಣ್ಣನ ಹಾಗೆ ಕೃಷಿಯಲ್ಲಿ ಆಸಕ್ತಿ ಇಲ್ಲ. ಒಳ್ಳೆ ಕೆಲಸ, ತುಂಬ ಕೈ ತುಂಬ ಸಂಬಳ, ಒಳ್ಳೆಯ ಜೀವನ, ಎಲ್ಲರೂ ಚೆನ್ನಾಗಿರಬೇಕು. ಬೇಕು ಎಂದದ್ದು ತಕ್ಷಣ ಕೈಗೆಟುಕಬೇಕು. ಇಷ್ಟೇ ನನಗೆ ಬೇಕಾದದ್ದು. 1-2 ವರ್ಷ ಅಷ್ಟೇ. ಆಮೇಲೆ ವಾಪಸ್ ಬರ್ತೀನಿ. ನಿಂದು ಓದು ಮುಗಿಯಲಿ. ಆಮೇಲೆ ಪ್ರೀತಿಯನ್ನು ಮನೆಯಲ್ಲಿ ಹೇಳಿಕೊಳ್ಳೋಣ. ಅಲ್ಲಿವರೆಗೂ ಇದು ನಮ್ಮಿಬ್ಬರ ಮಧ್ಯೆಯೇ ಇರುತ್ತೆ. ಒಪ್ಪಿಗೆನಾ ಎಂದ. ಆದರೂ ಅಪ್ಪ ಅಮ್ಮನ್ನ ಕೇಳದೆ ಹೇಗೆ ಹೇಳಲಿ? ಪ್ರೀತಿ ಮದುವೆ ಅನ್ನೋದು ಪುಟ್ಟ ವಿಷಯವಲ್ಲ. ಇಷ್ಟು ದೊಡ್ಡ ನಿರ್ಧಾರ ನಾವೇ ತೆಗೆದುಕೊಳ್ಳೋದು ಅದೆಷ್ಟು ಸರಿ? ನಾನು ಪ್ರೀತಿಸ್ತಾ ಇರೋದು ನಿನ್ನನ್ನು ಕಣೆ. ನನಗೆ ನಿನ್ನ ಉತ್ತರ ಬೇಕು. ಯಾವ ಅಪ್ಪ ಅಮ್ಮನೂ ಪ್ರೀತಿ ಮಾಡು ಅಂತ ಹೇಳಲ್ಲ. ಪ್ರೀತಿನ ವಿರೋಧಿಸುವುದು ಜನ್ಮದಾತರ ಹಕ್ಕು ಅನ್ನುವ ಹಾಗಾಡ್ತಾರೆ. ಆದರೆ ನಮ್ಮಿಬ್ಬರ ವಿಚಾರದಲ್ಲಿ ಹಾಗಾಗಲ್ಲ. ಜಾತಿಯ ಸಮಸ್ಯೆ ಕೂಡ ಇಲ್ಲ. ನಮ್ಮಿಬ್ಬರ ಬಗ್ಗೆ 2 ಫ್ಯಾಮಿಲಿಯವರಿಗೂ ಗೊತ್ತು. ಈಗ ನೀನು ಒಪ್ಪಿಗೆ ಕೂಡ ಸಾಕು. ನನಗೆ ಹುಲಿ ಅಂದರೆ ಪ್ರೀತಿ ಅಂತ ಒಂದು ಸಲ ಹೇಳು ಸಾಕು ಎಂದು ಅವಳನ್ನು ಪ್ರೀತಿಯಿಂದ ನೋಡುತ್ತಾ. ಆದರೂ ಅವ್ರ ಒಪ್ಪಿಗೆ ಇಲ್ಲದೆ ಮತ್ತೆ ರಾಗವೆಳೆದಾಗ ಆತನಿಗೆ ಸಹಜ ಕೋಪ ಬಂದಿತ್ತು. ನೋಡು ತಾರಿಣಿ, ನಮ್ಮಿಬ್ಬರ ಮದುವೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂದಮೇಲೆಯೂ ಅದು ಇದು ಅಂತ ರಾಗ ಎಳೆಯೋದು ನನಗಿಷ್ಟ ಇಲ್ಲ. ನೀನು ಹೇಳು, ನೇರವಾಗಿ ಹೇಳು. ನಾನೀಗ ಹೇಳ್ತಾ ಇಲ್ವಾ ನೀನು ಇಷ್ಟ ಅಂತ? ನಿಂಗೆ ಹೇಳೋಕೇನು? ಅಥವಾ ನಾನು ನಿಂಗೆ ಇಷ್ಟ ಇಲ್ವಾ ಎಂದ ಅವಳ ಕಡೆ ನೋಡಿ. ಅದು ಹಾಗಲ್ಲ. ಹೇಳು ಅಂದೆ. ಹುಲಿ ಕಂಡ್ರೆ ಇಷ್ಟನಾ? ಪ್ರೀತಿ ಮಾಡ್ತೀಯ ಹುಲಿನ? ನನಗೆ ಬೇಕಾಗಿರೋದು ನಿನ್ನ ಮೌನವು ಅಥವಾ ಅದು ಇದು ಎಂಬ ಮಾತಲ್ಲ. ಹೇಳು, ಪ್ರೀತಿ ಇದೆಯಾ ಇಲ್ಲವೋ? ತುಸು ಕೋಪದಿಂದ ಕೇಳಿದ. ತಾರಿಣಿಗೆ ಏನು ಹೇಳಬೇಕು ಎಂದು ತಿಳಿಯದೆ ತಲೆ ತಗ್ಗಿಸಿ ಕುಳಿತಳು. ಮಾತನಾಡಲು ತೋಚದವಳಿಗೆ ಕಾರಣವಿಲ್ಲದೆ ಅಳು ಬಂದಿತ್ತು. ತನ್ನೆದುರು ಕುಳಿತವನನ್ನು ತಲೆ ಎತ್ತಿ ನೋಡಲಾಗದ ಸ್ಥಿತಿ. ಇಲ್ಲಿಯ ತನಕವೂ ಅಪ್ಪನ ಪರ್ಮಿಷನ್ ಇಲ್ಲದೆ ಒಂದು ಹುಲ್ಲುಕಡ್ಡಿಯನ್ನು ಆಚೆ ಈಚೆ ಮಾಡದ ಹುಡುಗಿ ಹುಲಿಯ ಎದುರು ಸೋಲುತ್ತಿದ್ದಾಳೆ. ಹಾಗಾಗಿಯೇ ಈ ಮೌನ. ನೀನು ಹಿಂಗಿದ್ರೆ ನನಗಿಷ್ಟ ಆಗಲ್ಲ. ನಾನೇನು ಕೇಳಿದೆ ಹೇಳು? ಮನಸ್ಸಲ್ಲಿ ಇರೋದನ್ನು ನೇರವಾಗಿ ಹೇಳು ಅಂತ. ಈಗ ನೀನು ಹೇಳ್ದೆ ಇದ್ದರೆ ಮುಂದೆ ನನ್ನನ್ನು ಕಳ್ಕೋಬಹುದು. ನೆನಪಿರಲಿ, ಇನ್ನೊಂದು ವಾರದಲ್ಲಿ ನನ್ನ ವೀಸಾ ಬರುತ್ತೆ. ಅದಾದ ಮೇಲೆ ತಡ ಆಗಲ್ಲ. 1-2 ದಿನಕ್ಕೆ ನಾನು ಹೊರಟು ಬಿಡ್ತೀನಿ. ಆಗ ಹೀಗೆ ಇಬ್ಬರು ಒಟ್ಟಿಗೆ ಕುಳಿತು ಮಾತನಾಡೋಕ್ಕಾಗುತ್ತಾ? ಹಾಗೆ ಮಾತನಾಡೋಕ್ಕೆ 2 ವರ್ಷ ಕಾಯಬೇಕು ನೀನು. ನೆನಪಿರಲಿ, ಅರ್ಥ ಮಾಡ್ಕೊ. ನಾನೇನು ಈಗಲೇ ಮದುವೆ ಆಗೋಣ ಅಂತ ಹೇಳಿದ್ನಾ? ಅಥವಾ ಹೇಳದೆ ಕೇಳದೆ ಓಡಿ ಹೋಗಿ ಮದುವೆ ಆಗೋಣ ಅಂತ ಕೇಳಿದ್ನಾ ಎಂದವ ಅವಳ ಸನಿಹ ಬಂದು ಅವಳ ಕೈಯನ್ನು ತನ್ನ ಬೊಗಸೆಯಲ್ಲಿ ಹಿಡಿದು, ನಿನ್ನನ್ನು ತುಂಬ ಇಷ್ಟಪಡ್ತೀನಿ ಕಣೆ. ಮೊದಲಿನಿಂದ ನೀನು ಅಂದರೆ ಇಷ್ಟ. ಆದರೆ ಅದು ಪ್ರೀತಿಯಾಗಿ ಬದಲಾಗಿ ಕೆಲವು ವರ್ಷಗಳು ಕಳೆಯಿತು ಅಷ್ಟೇ. ಈ ಪ್ರೀತಿನ ಉಳಿಸಿಕೊಳ್ಳೋಕೆ ನಾನೇನು ಬೇಕಾದರೂ ಮಾಡ್ತೀನಿ. ನಿಂಗೆ ಇಷ್ಟ ಇಲ್ವಾ ನಮ್ಮ ತುಂಬಿದ ಕುಟುಂಬದಲ್ಲಿ ನೀನು ಒಬ್ಬಳಾಗೋದು, ನಾವೆಲ್ಲ ಜೊತೆಗಿರೋದು? ನಮ್ಮನೇಲಿ ನೀನು ಕೇವಲ ಸೊಸೆಯಾಗಲ್ಲ ಕಣೆ, ಮಗಳಾಗ್ತೀಯ. ನಮ್ಮನೇಲಿ ಎಲ್ರಿಗೂ ನಿನ್ನ ಕಂಡ್ರೆ ಪ್ರೀತಿ. ಈಗಲೇ ಅದು ನಿನ್ನ ಮನೆಯಾಗಿದೆ ಎಂದವ ತನ್ನ ಮಾತು ನಿಲ್ಲಿಸಿ ಏನಾದರೂ ಹೇಳು ಎಂಬಂತೆ ಅವಳನ್ನು ನೋಡಿದ್ದ. ಆತನ ಕಣ್ಣಲ್ಲಿ ಅವಳೆಡೆಗಿನ ಪ್ರೀತಿ ಎದ್ದು ಕಾಣುತ್ತಿತ್ತು. ಅವಳ ಉತ್ತರಕ್ಕಾಗಿ ಕಾದು ಅವಳ ಕಡೆಗೆ ನೋಡುತ್ತಲಿದ್ದ. ನಿಮಿಷಗಳು ಕಳೆದರೂ ಅವಳು ತಗ್ಗಿಸಿದ ತಲೆಯನ್ನು ಎತ್ತಲಿಲ್ಲ. ಅವಳ ಮೌನ ಕೇವಲ ದ್ವಂದ್ವದಲ್ಲಿ ಮುಳುಗಿತ್ತು. ಅವಳ ಮೌನ ಇಷ್ಟು ಸಮಯದ ಅವನ ತಾಳ್ಮೆಯನ್ನು ಕೊಂದು ಹಾಕಿತ್ತು. ಕೋಪಗೊಂಡವ ಹಿಡಿದ ಅವಳ ಕೈಯ ಮೇಲಿನ ಹಿಡಿತ ಬಿಗಿಗೊಳಿಸಿದ. ನೋವಿನಿಂದ ಅವಳ ಕಣ್ಣುಗಳು ಮತ್ತಷ್ಟು ತುಂಬಿತು. ಒಂದು ಸಲ ಅವನ ಕಡೆ ತಲೆ ಎತ್ತಿ ನೋಡಿದಳು ಅಷ್ಟೇ. ಅವನ ನೋಟವ ಎದುರಿಸುವ ಧೈರ್ಯ ಅವಳಿಗೆ ಇರಲಿಲ್ಲ. ನೋಡು ತಾರಿಣಿ, 1 ವಾರ ಕಾಯ್ತೀನಿ ನಿನ್ನ ಉತ್ತರಕ್ಕಾಗಿ. ನೀನೇ ನನ್ನೆದುರು ಬಂದು ಹೇಳ್ಬೇಕು, ಹುಲಿ ನೀನಂದರೆ ನನಗೆ ಪ್ರೀತಿ, ನಾನು ನಿನ್ನನ್ನೇ ಮದುವೆ ಆಗೋದು ಅಂತ. ಇಲ್ಲ ಅಂದರೆ ಮುಂದೆ ಹೇಳೋಕೆ ನನಗಿಷ್ಟ ಇಲ್ಲ. ಆದರೆ ಈ ಕ್ಷಣ ನಿನಗೆ ಮಾತು ಕೊಡ್ತೀನಿ ನಾನು. ನೀನು ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ಮರುಕ್ಷಣದಿಂದ ನಾನು ನಿನ್ನವನು. ಆದರೆ ನೀನು ನನ್ನನ್ನು ಕಳೆದುಕೊಂಡ್ರೆ ಮತ್ತೆ ನಾನು ಸಿಗಲ್ಲ, ನೆನಪಿರಲಿ. 1 ವಾರ ಮಾತ್ರ ನಿನಗೆ ಸಮಯ ಇರೋದು. ಆಮೇಲೆ
ಹುಲಿ ನಿನ್ನ ಕಣ್ಣಿಗೆ ಬೀಳಲ್ಲ, ಮತ್ಯಾವತ್ತು ನನ್ನ ಪ್ರೀತಿ ಮಾಡ್ತೀಯಾ ಅಂತ ಕೇಳಲ್ಲ ಎಂದು ಅವಳ ಕೈ ಬಿಟ್ಟು ಅವಳ ಕಡೆ ಅಸಮಾಧಾನದ ನೋಟ ಬೀರಿದವ ಮತ್ತೆ ತಿರುಗಿ ನೋಡದೆ ಹೊರಟು ಹೋದ. ಅವಳ ಮೌನ ಅವನಲ್ಲಿ ಕೋಪವನ್ನು ಹುಟ್ಟು ಹಾಕಿತ್ತು. ಪ್ರತಿ ಬಾರಿಯೂ ತನ್ನನ್ನು ನೋಡಿದಾಗಲೆಲ್ಲ ನಾಚುವ ಹುಡುಗಿಗೆ ತನ್ನ ಮೇಲೆ ಪ್ರೀತಿ ಇದೆ ಎಂದು ಭಾವಿಸಿದ್ದ. ತನ್ನ ಮನದ ಭಾವನೆಗಳನ್ನು ಅವಳ ಬಳಿ ಹೇಳಿಕೊಂಡು ಅವಳಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದವನಿಗೆ ಸಿಕ್ಕಿದ್ದು ನಿರಾಸೆ, ಅದು ಕೋಪವಾಗಿ ಪರಿವರ್ತನೆಗೊಂಡಿತ್ತು. ಅವನು ಹೊರಟ ಕೆಲವು ನಿಮಿಷದವರೆಗೂ ಅವಳು ಹಾಗೆಯೇ ಕುಳಿತಿದ್ದಳು. ಅವನು ಹೇಳಿದ ಪ್ರತಿ ಮಾತು ಅವಳ ಹೃದಯದಲ್ಲಿ ಚಾಪು ಮೂಡಿಸಿತ್ತು. ಉತ್ತರ ಹೇಳಲು ಭಯ, ಹೇಳದಿದ್ದರೂ ಅವನು ದೂರವಾಗುವ ಎಂಬ ಭಯ. ಸ್ವಲ್ಪ ಸಮಯ ಸರಿದು ತುಂತುರು ಮಳೆ ಸುರಿಯಲು ಪ್ರಾರಂಭಿಸಿತ್ತು. ಅದರ ಪರಿವೇ ಇಲ್ಲದಂತೆ ತಟಸ್ಥವಾಗಿ ಕುಳಿತಿದ್ದಳು ಹುಡುಗಿ. ಪುಟ್ಟಿ, ಜೋರು ಮಳೆ ಬರುವ ಆಗಿದೆ, ಬಾ ಕಂದ. ಮಗಳು ಹಳ್ಳದ ಬಳಿ ಹೋಗಿದ್ದು ಹೆಂಡತಿಯಿಂದ ತಿಳಿದ ಪುರಂದರ ಆಗಲೇ ಛತ್ರಿ ಹಿಡಿದು ಬಂದಿದ್ದರು. ಆಗಲೇ ಮಳೆಯಲ್ಲಿ ನೆನೆದವಳು ಪೂರ್ತಿಯಾಗಿ ಒದ್ದೆಯಾಗಿದ್ದಳು. ಹಾಗಾಗಿ ಮಗಳ ಕಣ್ಣೀರು ತಂದೆಗೆ ಕಾಣಲಿಲ್ಲ. ಅವಳನ್ನು ನೋಡಿ ಬಲವಂತದ ನಗುವನ್ನು ತಂದುಕೊಂಡಳು. ಸರಿ ಎಂದು ತಲೆಯಾಡಿಸಿ ಅಪ್ಪ ಕೊಟ್ಟ ಛತ್ರಿ ಹಿಡಿದು ಭಾರವಾದ ಮನದಿಂದ ಹೆಜ್ಜೆ ಹಾಕಿದಳು. ಮನದಲ್ಲಿ ದ್ವಂದ್ವ ಭಾವವೊಂದು ಮುಂದುವರೆದೇ ಇತ್ತು. ಮುಂದುವರೆಯುವುದು. ಧನ್ಯವಾದಗಳು.